ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್? ನಮ್ಮ ಅಂಗಡಿಯಲ್ಲಿ ಮುಂಚೆ ಒಂದು 15 ದಿವಸ 20 ದಿವಸ ಯುಗಾದಿಗಿಂತ ಮುಂಚೆ ಮಾಡಿದ್ದು. ಯುಗಾದಿ ಹಬ್ಬದಲ್ಲಿ ನಮ್ಮ ಅಪ್ಪಾಜಿ ಹತ್ರ ದುಡ್ಡು ಕದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಅಂಗಡಿ ಒದೆ ತಿನ್ನಿಸ್ಕೊಂಡು ನಮ್ಮ ಅಪ್ಪಾಜಿ ಹತ್ರ ಬಿಟ್ಟೋಗ್ಬಿಟ್ಟಿದ್ದ. ತಿರ್ಗಾ ನೆನ್ನೆ ಶುಕ್ರವಾರದಿಂದ ಬಂದಿರೋದು. ಶುಕ್ರವಾರದಿಂದ ಬಂದು ನೆನ್ನೆ ಸಂಜೆ ಸಂಬಳ ದುಡ್ಡು ಇಸ್ಕೊಂಡು ಹೋಗಿರೋದಷ್ಟೇ. ಹೇಗೆ ಪರಿಚಯ ನಿಮಗೆ ಅಂತ? ಅಲ್ಲಿ ಬೇರೆಯವ್ರ ಅಂಗಡಿಯಲ್ಲಿ ಯಾರ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೇನೋ ಗೊತ್ತಿಲ್ಲ ಮಾರ್ಕೆಟಲ್ಲಿ. ನಮ್ಮ ಅಂಗಡಿ ಹತ್ರ ಬಂದಾಗ ಕೆಲಸ ಬೇಕು ಅಂತಂದ್ರೆ ಸರಿ, ನಮ್ಮ ಅಂಗಡಿಯಲ್ಲಿ ಯಾರು ಕೆಲಸ ಇರಲಿವಲ್ಲ, ಸರಿ ಬಾರಪ್ಪ ಆಯಿತು ಮಾಡು ಅಂತ ಸೇರಿಸ್ಕೊಂಡಿದ್ದೀವಿ ಅಷ್ಟೇ. ಎಲ್ಲ ಕೆಲಸ ಹೇಗೆ ಮಾಡ್ತಾ ಇದ್ದ? ಪರವಾಗಿಲ್ಲ, ಮಾಮೂಲಿ ತರಕಾರಿ ವ್ಯಾಪಾರ, ನಮ್ಮ ತರಕಾರಿ ಮಂಡಿ ಇರೋದು. ತರಕಾರಿ ತೂಗ ಹಾಕೋದು ಎಲ್ಲ ಮಾಡೋನು, ಅವ್ನು ಸಂಬಳ ಏನಾಯ್ತು ಇಸ್ಕೊಂಡು ಹೋಗೋಣ ಅಷ್ಟೇ. ಎಷ್ಟು ವರ್ಷ ಆಯ್ತು ಕೆಲಸ? ವರ್ಷ ಏನಾಗಿಲ್ಲ, 2 ದಿವಸ ನಮ್ಮ ಅಂಗಡಿಗೆ ಬಂದಿರೋದು ಶುಕ್ರವಾರದಿಂದ. ಈಗ ಮೊನ್ನೆ ಎಷ್ಟು ಇಸ್ಕೊಂಡು ಹೋಗಿದ್ದ ದುಡ್ಡು? ದಿನ ಸಹ ನಾವು 650 ರೂಪಾಯಿ ಕೊಡಿವ, ಊಟ ತಿಂಡಿ ಕೊಡಿಸಿ 650 ರೂಪಾಯಿ ಇಸ್ಕೊಂಡು ಹೋಗೋಣ. 2 ದಿನ ಕೂಲಿ ಇಸ್ಕೊಂಡು ಹೋಗಿದ್ದು? ಹಾಂ, 2 ದಿನಕ್ಕೆ ಕೂಲಿ ಇಸ್ಕೊಂಡು ಹೋಗಿದ್ದೆ. ಏನಾದ್ರು ಏನು ಸಮಸ್ಯೆ ಹೇಳ್ಕೊಂಡಿದ್ದ? ಮನೆ ಪ್ರಾಬ್ಲಮ್ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಆ ಥರ ಎಲ್ಲ ಏನೂ ಇಲ್ಲ. ಬಂದ ಅಣ್ಣ ಹಿಂಗೆ ಅದೇ ದುಡ್ಡು ಕದ್ಕೊಂಡು ಹೋಗಿದ್ದ. ಅದೇ ತಿನ್ಸ್ಕೊಂಡು ಹೋದ್ಮೇಲೆ ಯುಗಾದಿ ಹಬ್ಬದಲ್ಲಿ ಬಿಟ್ಟೋಗಿದ್ದು. ತಿರ್ಗಿ ಅದಾದಮೇಲೆ ಅಣ್ಣ ಕೆಲಸ ಫ್ಯಾಕ್ಟ್ರಿಗೆ ಹೋಗ್ತಿದ್ದಂತೆ. ಅಣ್ಣ ಫ್ಯಾಕ್ಟ್ರಿಗೆ ಹೋಗೋಕೆ ಆಗ್ತಾಯಿಲ್ಲ ಅಣ್ಣ, ಪಾಪುಗೆಲ್ಲ ಪಾಪು ಇತ್ತಂತೆ. ಅಣ್ಣ ದಿನ ಖರ್ಚು ಮೇಂಟೈನ್ ಮಾಡೋಕ್ಕಲ್ಲ, ಅಂಗಡಿಗೆ ಬರ್ತೀನಿ ಸೇರಿಸ್ಕೊಡ್ರೋಣ ಅಂತ ಬಂದು ಕೇಳ್ಕೊಂಡ. ಕಾಲಿಗೆ ಬೀಳ್ತೀನಿ, ತಪ್ಪು ಮಾಡಿದ್ದು ಅಂತೆಲ್ಲ. ತಿರ್ಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಸೇರಿಸ್ಕೊಂಡಿದ್ರು. ಬಂದು 2 ದಿವಸ ಮಾಡಿದ್ದಾನೆ ಅಷ್ಟೇ. ಶುಕ್ರವಾರ ಶನಿವಾರ ನೆನ್ನೆ 2 ದಿವಸ ಮಾಡಿದ್ದಾನೆ. ಎಷ್ಟು ಕದ್ದಿದ್ದು ದುಡ್ಡು ಅವತ್ತು ನಮ್ಮ ಅಪ್ಪಾಜಿ ಹತ್ರ 500 ರೂಪಾಯಿನೇನೋ ಕದ್ದಿ ಅದೇ ತಿನ್ನಿಸ್ಕೊಂಡು ಹೋಗಿ. ಈಗ ಈ ಥರ ಇನ್ಸಿಡೆಂಟ್ ಮಾಡಿದ್ದಾನೆ, ಏನಂತೀರ? ಏನು ಅದ್ರ ಬಗ್ಗೆ ನಮಗೇನೋ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಏನು ಅಂತಲೇ ಗೊತ್ತಿಲ್ಲ ನಮಗೆ. ನಿಮ್ಮ ಹೆಸರು? ಸಂತೋಷ್ ಅಂತ.